ರಾಯಚೂರಿನಲ್ಲಿ ಬಿಡದೆ ಸುರಿಯುತ್ತಿರುವಂತಹ ಮಳೆ ರೈತನ ಬದುಕು ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತೆ ಆಗಿದೆ. ರಾಯಚೂರಿನಲ್ಲಿ ಬಿಡದೆ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ರೈತನ ಬದುಕು ಕಂಗಾಲಾಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಾಗಿದೆ. ರಾಯಚೂರಿನಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಇದರಿಂದಾಗಿ ರೈತನ ಬದುಕು ಕಂಗಾಲಾಗಿದೆ ಅಂತಾನೆ ಹೇಳ್ಬೋದು. ಲಿಂಗಸಗೂರು ತಾಲೂಕು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬೆಳೆ ಹಾನಿ ಉಂಟಾಗಿದೆ. ವರುಣನ ಅಬ್ಬರದಿಂದ ಹೊಲದಲ್ಲಿ ಬೆಳೆದಂತಹ ಬೆಳೆಗಳು ನೀರು ಪಾಲಾಗಿರುವಂತದ್ದು. ರಾಯಚೂರಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ರೈತರ ಬದುಕು ಕಂಗಾಲಾಗ್ಬಿಟ್ಟಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಾಗ್ಬಿಟ್ಟಿದೆ. ಲಿಂಗಸಗೂರು ತಾಲೂಕು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬೆಳೆ ಹಾನಿಯಾಗಿದೆ. ವರುಣನ ಅಬ್ಬರದಿಂದ ಹೊಲದಲ್ಲಿ ಬೆಳೆದಂತಹ ಬೆಳೆಗಳು ನೀರು ಪಾಲಾಗಿದೆ. ಹತ್ತಿ, ತೊಗರಿ, ಸೂರ್ಯಕಾಂತಿ ಆಗಿರ್ಬೋದು, ಹೆಸರು ಹಾಗೆ ಸಜ್ಜೆ ಬೆಳೆಗಳು ಅತಿ ಹೆಚ್ಚು ತೇವಾಂಶಗಳಿಂದ ಗಿಡದ ಎಲೆಗಳು, ಕಾಯಿ ಉದುರಿ ನೀರಲ್ಲಿ ಕೊಳೆತು ಹೋಗಿದೆ. ನೀರೆಲ್ಲವೂ ಕೂಡ ತುಂಬ್ಕೋಬಿಟ್ಟಿದೆ. ಆದ್ರಿಂದ ಅವ್ರು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ತೇವಾಂಶಗಳಿಂದ ಅಲ್ಲಿ ಕಾಯಿ ಉದುರಿ ನೀರಲ್ಲಿ ಕೊಳೆತು ಹೋಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಾಗಿದೆ ಈ ಒಂದು ಮಳೆರಾಯನ ಅಬ್ಬರದಿಂದ. ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತ ಇದೀಗ ಕಂಗಾಲಾಗಿದ್ದಾನೆ. ಆದ್ರಿಂದ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆಯನ್ನ ವಹಿಸಿ ಸೂಕ್ತವಾದಂತಹ ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು. ಸುತ್ತಮುತ್ತಲಿನ ವಿವಿಧ ಗ್ರಾಮಗಳಲ್ಲಿ ಲಿಂಗಸಗೂರು ತಾಲೂಕಿನಲ್ಲಿ ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ. ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಹಾಗೆ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಪರಿಶೀಲನೆಯನ್ನ ಮಾಡಿ ಪರಿಹಾರವನ್ನ ಕಲ್ಪಿಸಿ ಎಂದು ರೈತರು ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ. ನಿರಂತರವಾಗಿ ಮಳೆ ಸುರಿಯುತ್ತಿರುವಂತಹ ಹಿನ್ನೆಲೆಯಲ್ಲಿ ರೈತನ ಬದುಕು ಇದೀಗ ಕಂಗಾಲಾಗ್ಬಿಟ್ಟಿದೆ. ಅವರು ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಜಲಾವೃತಗೊಂಡಿದೆ. ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟು ಅದರಲ್ಲಿರುವಂತಹ ಕಾಯಿ ಉದುರಿ ನೀರಲ್ಲಿ ಕೊಳೆತು ಹೋಗ್ಬಿಟ್ಟಿದೆ. ಆದ್ರಿಂದ ಕೂಡಲೇ ಈ ಬಗ್ಗೆ ಸರ್ಕಾರ ಒಂದು ಮಧ್ಯಸ್ಥಿಕೆಯನ್ನ ವಹಿಸಿ ಸೂಕ್ತವಾದಂತಹ ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು. ಹಾಗೆ ಆ ಒಂದು ಸುತ್ತಮುತ್ತಲಿನ ವಿವಿಧ ಗ್ರಾಮಗಳಲ್ಲಿ ಸಂಪೂರ್ಣವಾದಂತಹ ಬೆಳೆ ಹಾನಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಅಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೂಡಲೇ ಬಂದು ಪರಿಶೀಲನೆಯನ್ನ ನಡೆಸಬೇಕು. ಹಾಗೆ ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ.